ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಚಿಕನ್ ತವಾ ಫ್ರೈ ಮಾಡೋಣ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ಬೇಗ ಮಾಡುವಂತ ರೆಸಿಪಿ. ತುಂಬಾನೇ ಸುಲಭ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಬೇಗನೆ ಥಟ್ಟಂತೆ ಮಾಡುವಂತ ರೆಸಿಪಿ. ಮನೇಲಿ ಏನಾದ್ರು ಫಂಕ್ಷನ್ ಇಲ್ಲ ಪಾರ್ಟಿ ಅಂತಿದ್ರೆ ತಪ್ಪದೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಎಲ್ರಿಗೂ ಸೂಪರ್ ಆಗಿ ಇಷ್ಟ ಆಗುತ್ತೆ. ಚಿಕನ್ ಚೆನ್ನಾಗಿ ತೊಳೆದಾಗಿದೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅರಿಶಿನ ಪುಡಿ ಅರ್ಧ ಸ್ಪೂನ್ ಅಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದು ನಿಂಬೆಹಣ್ಣಿನ ಜ್ಯೂಸು ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೇನೆ. ನಿಂಬೆಹಣ್ಣಿನ ಜ್ಯೂಸನ್ನು ಸಹ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವತ್ತು 3/4 kg ಚಿಕನ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಸೊ 3/4 kgಗೆ ಇಷ್ಟೇ ಮಸಾಲೆ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಥಿಕ್ನೆಸ್ ಜಾಸ್ತಿ ಆಗಿದೆ, ಆದ್ದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಡ್ಜಸ್ಟ್ ಮಾಡಲಿಕ್ಕೆ. ನಾನಿಲ್ಲಿ ಮಸಾಲೆ ಮಿಕ್ಸ್ ಮಾಡೋದಕ್ಕೆ ಲೆಮನ್ ಜ್ಯೂಸ್ ತಗೊಂಡಿದ್ದೀನಲ್ಲ. ಇನ್ ಕೇಸ್ ನೀವೇನಾದರೂ ಲೆಮನ್ ಜ್ಯೂಸ್ ಬೇಡ ಅಂದರೆ ವಿನಿಗರ್ ಸಹ ಸೇರಿಸ್ಕೊಳ್ಬೋದು. ವಿನಿಗರ್ ಹಾಕಿದ್ರೂ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಈಗ ಮಸಾಲೆ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾನಿಲ್ಲಿ ಮಸಾಲೆಗೆ ಯಾವುದೇ ಕಲರ್ನ ಸೇರಿಸ್ಕೊಂಡಿಲ್ಲ. ಒಳ್ಳೆ ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ, ಅಂದರೆ ಒಳ್ಳೆ ಕ್ವಾಲಿಟಿ ಇರೋ ಕಲರ್ ಇರೋ ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ. ಆದ್ದರಿಂದ ಯಾವುದೇ ಕಲರ್ ಹಾಕುವ ಅವಶ್ಯಕತೆ ಇಲ್ಲ ಇಲ್ಲಿ. ತವಾ ಫ್ರೈ ಮಾಡೋದು ತುಂಬಾ ಸುಲಭ. ಬಟ್ ಒಂದ್ಸರಿ ಅದು ಹೇಗೆ ಮಾಡೋದು ಒಂದು ಕ್ರಮನ ನೋಡ್ಕೊಂಡು ಬಿಟ್ರೆ ತುಂಬಾ ಈಸಿಯಾಗಿ ಪದೇ ಮಾಡ್ಬೋದು ಆರಾಮಾಗಿ. ಮಸಾಲೆ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ. ಈಗ ಚಿಕನ್ನ 1 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಡಬೇಕು. 1 ಗಂಟೆ ಸಾಕು. ಈಗ ನೋಡಿ, ಒಂದು ತವಾಗೆ ತೆಂಗಿನೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನೆಣ್ಣೆಯಿಂದ ನಾನು ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗುತ್ತೆ, ರುಚಿಯಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿದ್ರೆ. ಚಿಕನ್ ಮಾತ್ರ ಅಲ್ಲ, ಫಿಶ್ ಫ್ರೈ ಸಹ ನೀವು ತೆಂಗಿನೆಣ್ಣೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ 3/4 kg ಚಿಕನ್ ತಗೊಂಡಿದ್ದೀನಲ್ವಾ, ಎಲ್ಲವನ್ನು ಒಂದೇ ಟೈಮ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಏನು ಮಾಡ್ತಾರಂದರೆ ಎರಡೆರಡೇ ಫ್ರೈ ಮಾಡೋದು, 3 ಫ್ರೈ ಮಾಡೋದು. ಹಾಗೆ ಮಾಡಿದರೆ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ ಮತ್ತು ಟೈಮು ಸಹ ತುಂಬ ವೇಸ್ಟ್ ಆಗುತ್ತೆ. ನಾನು ನೋಡಿ ಇಲ್ಲಿ ಹೇಗೆ ಮಾಡ್ತೀನಿ ಅಂತ. 3/4 kg ಇದೆ, ಎಲ್ಲವನ್ನು ಒಂದೇ ಸಾರಿ ಒಂದೇ ತವಾದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ.
ಮೊದಲು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದ್ಸರಿ ಹೀಗೆ ತಿರುಗಿಸಿ ಹಾಕೋಣ. ತವಾ ಫ್ರೈ ಮಾಡಬೇಕಾದ್ರೆ ಬೆಂಕಿನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಒಂದು ಕಡೆ ತಿರುಗಿಸಿ ಹಾಕಿ ಆಯಿತು. ಈಗ ಮತ್ತೊಮ್ಮೆ ತಿರುಗಿಸಿ ಹಾಕೋಣ. ಚಿಕನ್ ಫ್ರೈ ಆಗ್ತಾ ಆಗ್ತಾ ಅದು ಶಿಂಕ್ ಆಗ್ತಾ ಇರುತ್ತೆ ಮತ್ತು ಜಾಗನೂ ಸಹ ತುಂಬಾ ಉಳಿಯುತ್ತೆ. ಹೀಗೆ ಶಿಂಕ್ ಆಗ್ತಾ ಆಗ್ತಾ ನಾವೇನು ಮಾಡಬೇಕಂದ್ರೆ ಚಿಕನ್ನ ಹತ್ರ ಸೇರಿಸ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಮತ್ತು ನೋಡಿ ಹೆಂಗೆ ಬೇಕೋ ಹಂಗೆ ನಾವು ಫ್ರೈ ಮಾಡ್ಕೊಳ್ಬೋದು. ಯಾವ ಸೈಡಿಗೆ ಬೇಕಾದ್ರೆ ನಾವು ತಿರುಗಿಸಿ ಫ್ರೈ ಮಾಡ್ಕೊಳ್ಬೋದು. ನಾವಿಲ್ಲಿ ಕಬಾಬ್ ಮಾಡ್ದಂಗಲ್ಲ. ಕಬಾಬ್ ಅಂದರೆ ನಾವು ಒಂದ್ಸರಿ ಎಣ್ಣೆಗೆ ಹಾಕ್ತೀವಿ, ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ತವಾ ಫ್ರೈನಲ್ಲಿ ನಾವೇನು ಮಾಡಬೇಕಾದ್ರೆ ಆಗಾಗ ಹೀಗೆ ತಿರುಗಿಸಿ ಹಾಕ್ಕೊಂಡು ಸೈಡಲ್ಲೆಲ್ಲ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ತಾ ಮಾಡ್ತಾ ನಾವೇನು ಮಾಡಬೇಕು ಅಂದರೆ ನೋಡಿ ಎಲ್ಲ ನೋಡಿ ಆವಾಗಲೇ ಹಾಕಿದ್ದು 3/4 kg ನಾನು. ಆವಾಗಲೇ ಜಾಗನೇ ಇರಲಿಲ್ಲ, ಅಷ್ಟಿತ್ತು. ಈಗ ನೋಡಿ ಫ್ರೈ ಆಗ್ತಾ ಆಗ್ತಾ ಜಾಗ ಎಲ್ಲ ಉಳಿತಾ ಇದೆ. ತವಾ ಫ್ರೈ ಮಾಡಬೇಕಾದ್ರೆ ಮೇಯ್ನು ನಾವು ಫ್ರೈ ಮಾಡೋದೇ ಬಹಳ ಮುಖ್ಯ ಬರುತ್ತೆ. ಇಲ್ಲಿ ನಾವು ಹೇಗೆ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ತವಾ ಫ್ರೈ ಸಹ ಬರುತ್ತೆ. ನೋಡಿ ಸೈಡಲ್ಲೆಲ್ಲ ಬೇಯಿಸ್ಬೇಕಾಗುತ್ತೆ. ಅದೇನು ಅಷ್ಟು ಕಷ್ಟ ಅಲ್ಲ. ನಾವು ಆಗಾಗ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಆದಷ್ಟೆಲ್ಲ ನಾವು ನೋಡಿ ಹೀಗೆ ಸೈಡಲ್ಲಿ ತಿರುಗಿಸಿ ಹಾಕ್ಕೊಂಡು ಹತ್ರ ಸೇರಿಸಿಟ್ರೆ ಆಯಿತು. ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಒಳ್ಳೆ ಜ್ಯೂಸಿ ಟೇಸ್ಟಿ ಸೂಪರಾಗಿರುತ್ತೆ ರೀ. ನಮಗಂತೂ ಫೇವ್ರೆಟ್ಟು ತವಾ ಫ್ರೈ. ನಮ್ಮ ಮನೇಲಿರೋರಿಗೆ ಎಲ್ಲರಿಗೂ ತವಾ ಫ್ರೈ ಅಂದರೆ ತುಂಬಾ ಫೇವ್ರೆಟ್ಟು. ನೋಡಿ ಲೆಗ್ ಪೀಸ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನಾವು ಡೀಪ್ ಫ್ರೈ ಮಾಡೋ ಅವಶ್ಯಕತೆನೇ ಇಲ್ಲ. ನೀವೊಂದ್ಸರಿ ಈ ರೆಸಿಪಿ ಮಾಡಿದ್ರಲ್ಲ ಮತ್ತು ಪದೇ ಪದೇ ಈ ರೆಸಿಪಿ ಮಾಡೋದಂತೂ ಗ್ಯಾರಂಟಿ. ನೋಡಿ 80% ಫ್ರೈ ಆಗಿದೆ. ಇನ್ನು 20% ಅಷ್ಟೇ ಫ್ರೈ ಆಗಬೇಕು. ವಾವ್, ಇಲ್ಲಿ ನೋಡಿ ಏನು ಚೆನ್ನಾಗಿ ಫ್ರೈ ಆಗಿದೆ ಲೆಗ್ ಪೀಸು. ಹಾ ಗರಿಯಾಗಿ ಸೂಪರ್ ಆಗಿ ಚಿಕನ್ ತವಾ ಫ್ರೈ ಸೂಪರ್ ಆಗಿ ರೆಡಿ ಆಗಿದೆ. ಸೊ ನೀವು ಸಹ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ ಮತ್ತು ಎಲ್ಲರೂ ಸಹ ಖುಷಿಯಾಗಿರಿ.